ನಿನ್ನಲ್ಲಿರುವ ಆ ಗೋಮಾತೆಯ ಕ್ಷೀರವು ಇವೆರಡರಷ್ಟೇ ಪವಿತ್ರವಾದದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸೂಲೂರು ಹೋಬಳಿಯ ಬಾಣವಾಡಿ ಗ್ರಾಮದಲ್ಲಿ ಮಾರ್ಚ್ 29 ಭಾನುವಾರದಂದು ಶ್ರೀ ಕೋಡಿ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಶ್ರೀಕೃಷ್ಣ ಸಂತಾನ ಅಥವಾ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಯುವ ಕಲಾವಿದರು ಅಭಿನಯಿಸುತ್ತಿದ್ದಾರೆ. ಎಲ್ಲ ಪಾತ್ರಧಾರಿಗಳು ಭರತ ಸಿದ್ಧತೆ ನಡೆಸ್ತಾ ಇದ್ದು, ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಅಂತ ತಿಳಿಸಿದ್ದಾರೆ. ತುಮಕೂರಿನ ಹೆಸರಾಂತ ಗೋವಿಂದಪ್ಪನವರ ಶ್ರೀ ಬಸವೇಶ್ವರ ಡ್ರಾಮಾ ಸೀನ್ಸ್ ಎಲ್ಇಡಿಯ ಹೊಸ ಸೀನರಿ ಹಾಗೂ ಜಗಮಗಿಸುವ ವಿದ್ಯುತ್ ದೀಪಾಲಂಕಾರದ ಭವ್ಯ ರಂಗ ಸಜ್ಜಿಕೆಯಲ್ಲಿ ನಡೆಯುವ ಪೌರಾಣಿಕ ನಾಟಕಕ್ಕೆ ಬೆಳ್ಳಿ ಕಿರೀಟ ಪುರಸ್ಕೃತರು ಆದ ಕೃಷ್ಣಮೂರ್ತಿ ಅವರ ನಿರ್ದೇಶನದಲ್ಲಿ ತಬಲದಲ್ಲಿ ಪವನ್ ಕುಮಾರ್, ಕ್ಯಾಸಿಯೋದಲ್ಲಿ ಸೂರ್ಯ, ಕ್ಲಾರೋನೆಟ್ನಲ್ಲಿ ಸುರೇಶ್, ತಾಳವಾದ್ಯದಲ್ಲಿ ಚಿನ್ನಸ್ವಾಮಿ ಸಾಥ್ ಕೊಡಲಿದ್ದಾರೆ. ಶ್ರೀಕೃಷ್ಣನ ಪಾತ್ರಧಾರಿ ಶಿಕ್ಷಕ ವೆಂಕಟೇಶ್ ಮಾತನಾಡಿ, ಯುವ ಕಲಾವಿದರು ತಂಡ ಕಳೆದ ಹಲವು ದಿನಗಳಿಂದ ಸೇರಿ ಸಿದ್ಧತೆ ನಡೆಸಿದ್ದೀವಿ. ಈ ಪೌರಾಣಿಕ ನಾಟಕಕ್ಕೆ ಪಾಲನಹಳ್ಳಿ ಮಠದ ಡಾಕ್ಟರ್ ಶ್ರೀ ಸಿದ್ದರಾಜ ಸ್ವಾಮೀಜಿ, ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್, ಮಾಜಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಸೇರಿ ಹಲವಾರು ಗಣ್ಯರು ಆಗಮಿಸುವ ನಿರೀಕ್ಷೆ ಇದೆ. ನಮ್ಮ ಸಂಸ್ಕೃತಿಯಲ್ಲಿ ರಾಮಾಯಣ ಮತ್ತು ಮಹಾಭಾರತ ಗ್ರಂಥ ವಿಶಿಷ್ಟ ಸ್ಥಾನವಿದೆ ಎಂದಿದ್ದಾರೆ. ಇದೇ ದಿನಾಂಕ 29/3/2026 ಭಾನುವಾರ ಸಂಜೆ 8 ಗಂಟೆಗೆ ಸರಿಯಾಗಿ ಬಾಣವಾಡಿ ಗ್ರಾಮದಲ್ಲಿ ನಾವು ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಎಂಬ ಪೌರಾಣಿಕ ನಾಟಕವನ್ನು ಬಾಣವಾಡಿ ಮತ್ತು ಸುತ್ತಮುತ್ತಲಿನ ಗ್ರಾಮದ ಕಲಾವಿದರು ಸೇರಿ ಈ ಒಂದು ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಈ ಒಂದು ನಾಟಕ ಶ್ರೀ ಕೃಷ್ಣಮೂರ್ತಿಯವರು ಬೆಳ್ಳಿ ಕಿರೀಟ ಪುರಸ್ಕೃತರು ಬೆಟ್ಟದ ಹೊಸಳ್ಳಿ ಇವರ ಸಂಗೀತ ನಿರ್ದೇಶನದಲ್ಲಿ ನಡೆಯುತ್ತಿದ್ದು, ಈ ಕಲಾವಿದರನ್ನು ಸಕಾಲಕ್ಕೆ ಆಗಮಿಸಿ ಪುಟ್ಟ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಸರ್, ಏನಿಲ್ಲ, ನಮ್ಮ ಸನಾತನ ಧರ್ಮದಲ್ಲಿ 2 ಮಹಾಕಾವ್ಯಗಳೆಂದರೆ ಒಂದು ರಾಮಾಯಣ ಮತ್ತೊಂದು ಮಹಾಭಾರತ. ನಮ್ಮ ಸಂಸ್ಕೃತಿ, ನಮ್ಮ ಪವಿತ್ರ ಗ್ರಂಥಗಳನ್ನು ನಮ್ಮ ಮಕ್ಕಳು, ನಮ್ಮ ಪೀಳಿಗೆ ಅಧ್ಯಯನ ಮಾಡಬೇಕು, ಅದನ್ನು ಅಭಿನಯಿಸಬೇಕು ಅನ್ನೋದು ನಮ್ಮ ಧರ್ಮ, ನಮ್ಮ ಒಂದು ರೀತಿ. ಸೊ ಇದರಿಂದ ನಮ್ಮ ಸಂಸ್ಕೃತಿಯನ್ನು ಉಳಿಸಲು ನಮ್ಮ ಪೌರಾಣಿಕ ನಾಟಕವನ್ನು ನಾವೆಲ್ಲರೂ ಕಲಿಬೇಕು ಅಂತ ಹೇಳಿ ಒಗ್ಗೂಡಿ ಈ ಒಂದು ನಾಟಕವನ್ನು ಅಭಿನಯಿಸ್ತಾ ಇದ್ದೀವಿ. ಸೊ ಅಭಿನಯಿಸೋ ಮೂಲಕ ಈ ಒಂದು ಪೌರಾಣಿಕ ನಾಟಕವನ್ನು ಮುಂದಿನ ಪೀಳಿಗೆಗೂ ಕೂಡ ನಾವು ತೆಗೆದುಕೊಂಡು ಹೋಗ್ತಿದ್ವಿ. ಆದ್ದರಿಂದ ಎಲ್ಲ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು, ಕಲಾವಿದರು, ಹಿರಿಯರು, ಹಿತೈಷಿಗಳು ಬಂದು ಈ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ನಾವು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಶ್ರೀನಿವಾಸ ಎನ್ನುವರ ಅಧ್ಯಕ್ಷತೆಯಲ್ಲಿ ಮತ್ತು ನೆಲಮಂಗಲದ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿಯವರು ಮತ್ತು ನೆಲಮಂಗಲ ತಾಲೂಕಿನ ಭಾಜಪದ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಚೌಧರಿಯವರು, ರೇಣುಕಾ ಪ್ರಸಾದ್ರವರು ಮೊತ್ತಾದ ಹಲವಾರು ಗಣ್ಯ ವ್ಯಕ್ತಿಗಳು ಇಲ್ಲಿ ಆಗಮಿಸಿದ್ದಾರೆ ಕಲಾಭಿಮಾನಿಗಳನ್ನು ಪ್ರೋತ್ಸಾಹಿಸಲು. ನಾಟಕದ ನಿರ್ದೇಶಕ ಕೃಷ್ಣಮೂರ್ತಿ ಮಾತನಾಡಿ, ಯುವಕರು ಹೆಚ್ಚು ಹೆಚ್ಚು ಇಂತಹ ಪೌರಾಣಿಕ ನಾಟಕದಲ್ಲಿ ತೊಡಗಿಸಿಕೊಳ್ಳಬೇಕು. ಹಲವಾರು ಯುವ ಕಲಾವಿದರು ಅಭಿನಯಿಸ್ತಾ ಇರೋದ್ರಿಂದ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಪೌರಾಣಿಕ ನಾಟಕ ಯಶಸ್ವಿಗೊಳಿಸಬೇಕು ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಪಾಂಡವ ಪಾತ್ರಧಾರಿಗಳು ಆದ ರಂಗಯ್ಯ, ರಮೇಶ್ ಆಲೂರು, ನವೀನ್ ಕುಮಾರ್, ಶಿವಣ್ಣ, ರೇಣುಕಾ ಪ್ರಸಾದ್, ಲೋಕೇಶ್ ಸೇರಿ ಕೌರವ ಪಾತ್ರಧಾರಿಗಳು ಆದ ವಿಜಯ್ ಕುಮಾರ್, ಗಿರೀಶ್, ರಘು, ಪ್ರಕಾಶ್, ಸುಬ್ಬಣ್ಣ, ಶ್ರೀನಿವಾಸ್, ದಿಲೀಪ್, ಲಕ್ಷ್ಮೀನಾರಾಯಣ್ ಹಾಜರಿದ್ದರು. ಬರೀ ಕೇವಲ ಬಾಣವಾಡಿ ತಂಡದಲ್ಲಿ ಅಭಿನಯಿಸ್ತಾ ಇರತಕ್ಕಂತಹ ಪಾತ್ರಧಾರಿಗಳಿಗಷ್ಟೇ ಅಲ್ಲ, ಹಿಂದೂ ಸಂಸ್ಕೃತಿ ಉಳಿಬೇಕು ಅಂದರೆ ಮುಖ್ಯವಾಗಿ ಎಲ್ಲ ಕಡೆಯೂ ಕೂಡ ಇಂತಹ ಪೌರಾಣಿಕ ನಾಟಕಗಳು ಆಗಬೇಕು. ಯಾವ ಉದ್ದೇಶಕ್ಕಂತೆ ಇವತ್ತು ಎಷ್ಟೋ ಕಡೆ ಏನೇನೋ ಮಾಡಿ ನಾವು ದುಂದು ವೆಚ್ಚವನ್ನು ಮಾಡ್ತೀವಿ. ಆದರೆ ಇವತ್ತೇನಾಗಿದೆ ಅಂದರೆ ನಮ್ಮ ಸಂಸ್ಕೃತಿ ಉಳಿತಾ ಇಲ್ಲ. ನಮ್ಮ ಸಂಸ್ಕಾರ ನಾಳೆ ಕಾಲಕ್ಕೆ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕಾದ್ರೆ, ನಮ್ಮ ಹಿಂದೂ ಸಂಸ್ಕಾರ ಯಾವ ರೀತಿ ಇತ್ತು ಅಂತ ಹೇಳಿ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಅಂದರೆ ನಾವು ಇಂತಹ ಪ್ರಸಿದ್ಧವಾಗಿರ್ತಕ್ಕಂತಹ ರಾಮಾಯಣ ಆಗಿರ್ಬೋದು, ಪೌರಾಣಿಕ ಮಹಾಭಾರತ ಆಗಿರ್ಬೋದು, ಇದರಲ್ಲಿ ಬರ್ತಕ್ಕಂತಹ ನಾಟಕದ ಕೆಲವಾರು ದೃಶ್ಯಗಳನ್ನು ನಾವು ಅಭಿನಯ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ನಾವು ತೋರಿಸಬೇಕು. ಹಿಂದೆ ಯಾವುದೋ ಕಾಲದಲ್ಲಿ ಈಗ ಏನು ಅಭಿನಯ ಮಾಡ್ತಾ ಇದ್ದಾರೆ, ಇವರ ತಂದೆಯರು, ಹಿರಿಯರು ಸೇರಿ ಮಾಡಿರ್ತಕ್ಕಂತಹ ಒಂದು ನಾಟಕವನ್ನು ಅದನ್ನು ನೋಡಿಕೊಂಡು ಇವತ್ತು ಈ ಕಲಾವಿದರು, ಈ ಬಾಣವಾಡಿ ಗ್ರಾಮದ ಕಲಾವಿದರು ಯಾವ ರೀತಿ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ, ಹಾಗೆ ಇದು ಮುಂದಿನ ಪೀಳಿಗೆಗೆ ಒಂದು ಪಾಠವಾಗಬೇಕು. ಬರೀ ಇಷ್ಟೇ ಅಲ್ಲ, ಇಲ್ಲೇ ಅಲ್ಲ, ಎಲ್ಲ ಕಡೆಯೂ ಕೂಡ ನಮ್ಮ ಈ ಒಂದು ಸಂಸ್ಕೃತಿ ಉಳಿಬೇಕು ಅಂದರೆ ಈ ನಾಟಕಗಳು ಹೆಚ್ಚಾಗಬೇಕು. ನಾಳೆ ಕಾಲಕ್ಕೆ ಭವಿಷ್ಯದಲ್ಲಿ ನಮ್ಮ ಮಕ್ಕಳು ಇದನ್ನು ತಿಳ್ಕೊಂಡು ನಮ್ಮ ಈ ಹಿಂದೂ ಸಂಸ್ಕೃತಿ ಉಳಿಸಬೇಕು ಅಂತೇಳಿ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಅತಿ ಹೆಚ್ಚಿನದಾಗಿ ಹೇಳಬೇಕು ಅಂದರೆ ಯುವಕರು ಇಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಮುಂದೆ ಬರಬೇಕು.
ಏನೇನೋ ಮಾಡ್ತಾರೆ, ಎಷ್ಟೆಷ್ಟೋ ಕಡೆ ಮಾಡಿ ದುಂದು ವೆಚ್ಚಗಳನ್ನು ಮಾಡಿ ಕಳೀತಾರೆ. ಆದರೆ ನಮ್ಮ ಮಕ್ಕಳಿಗೆ ಮುಂದಿನ ಪಾಠವಾಗಬೇಕು ಅಂದರೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಎಲ್ಲ ಕಡೆಯೂ ಕೂಡ ಇದೇ ರೀತಿ ಡ್ರಾಮಾಗಳನ್ನು ಅಭಿನಯ ಮಾಡಬೇಕು, ರಂಗಭೂಮಿ ಉಳಿಸಬೇಕು. ನಮ್ಮ ಸಂಸ್ಕೃತಿಯಲ್ಲಿ ಮುಖ್ಯವಾಗಿ ಈ ಒಂದು ನಾಟಕದ ಒಂದು ಪರಂಪರೆಯನ್ನು ಶಾಶ್ವತವಾಗಿ ಉಳಿಸಬೇಕು ಅಂತೇಳಿ ನಾನು ಕೇಳ್ತೀನಿ.